ವಿಶೇಷವಾದಂತಹ ಒಂದು ಶಿಬಿರಗಳನ್ನು ಆಯೋಜಿಸಿದೆ. ಅಧ್ಯಕ್ಷರು ಆದಂತಹ ಸಾಕಷ್ಟು ಸಮಾಜ ಸೇವೆಯನ್ನ ಪದಗಳಿಗೆ ಮಾತ್ರ ಸೀಮಿತವಲ್ಲದೆ ಇಂದು ಹಲವಾರು ಭಾಷಣಗಳು, ಹಲವಾರು ಶಾಸನಗಳು ಕೇವಲ ಪದಗಳಲ್ಲಿ ಮಾತ್ರ ರಾರಾಜಿಸ್ತಾ ಇದ್ದೇವೆ. ಆದರೆ ಕೈಯಿಂದ, ಕೆಲಸಗಳಿಂದ, ಕಾರ್ಯಗಳಿಂದ ನಡೀತಾ ಇರೋದು ಬಹಳಷ್ಟು ವಿರಳ. ಬರೀ ಮಾತಿನಲ್ಲೇ ಮಂಟಪ ಕಟ್ಟೋರು ಇವತ್ತು ಸಾಕಷ್ಟು ಜನ ಇದ್ದಾರೆ. ಯಾರು ಒಂದು ಹುಣ್ಣಾದ್ರೆ ಒಂದು ಸಣ್ಣದ ಒಂದು ಉದಾಹರಣೆ ಕೊಡ್ತೀನಿ. ನಮ್ ಕೈ ಒಂದು ಸ್ವಲ್ಪ ಕಟ್ಟಾಗಿರುತ್ತೆ, ಅದಕ್ಕೆ ತುಂಬಾ ನೋವಿರುತ್ತೆ. ಆದ್ರೆ ನಾವೆಷ್ಟು ನೋವು ಪಡ್ತಾ ಇದೀವಿ ಅಂತ ಆ ನೋವು ತಗೊಳೋರ್ಗ್ ಮಾತ್ರ ಗೊತ್ತು, ಆ ನೋವು ಅನುಭವಿಸೋರ್ಗ್ ಮಾತ್ರ ಗೊತ್ತು. ಅದೇ ಅವ್ರಿಗೆ ಯಾರಿಗೆ ಏನ್ ಹೇಳಿದ್ರು, ಏನ್ ಆತರ ಆಡ್ತಾ ಇದೀಯ ನೀನು, ಇಷ್ಟು ಹುಣ್ಣಾಗಿದೆ, ಏನಕ್ಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ ಅಂತ ಬೇರೆಯವ್ರು ನಮ್ಮನ್ನ ಗದರ್ಸೋದು, ನಮ್ಮನ್ನ ಬೈಯೋದು, ಅದಕ್ಕೆ ಯಾವ್ದೋ ಒಂದು ಆಯಿಲ್ಮೆಂಟ್ ಹಾಕಿ ಬಿಟ್ಬಿಡೋದು, ಯಾವ್ದೋ ಒಂದು ಮಾತ್ರೆ ತಗೊಂಡ್ ಕೊಡೋದು, ವಾಸಿ ಆಗ್ಲಿಲ್ವಾ ಅಂತ ಬೈಯೋದು. ಆರೋಗ್ಯ ಇವತ್ತು ಎಷ್ಟು ಪ್ರಾಮುಖ್ಯತೆಯನ್ನ ಪಡಿತಾ ಇದೆ ಅಂದ್ರೆ ನಿಜವಾಗ್ಲೂ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಸವಾಲನ್ನ ಒಡ್ತಾ ಇದೆ. ನಾನು ನಿಮ್ಮ ಮನೆ ಹುಡುಗ ಪರಮೇಶ್ ನಿರೂಪಣೆಯನ್ನ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತ ನವಚೈತನ್ಯ ಓಲ್ಡ್ ಏಜ್ ಹೋಮ್ಗೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಈ ಒಂದು ಶಿಬಿರ ಆಯೋಜಿಸಿದೆ. ಬಂದಿರುವಂತ ನೀವು, ಬರ್ತಾ ಇರುವಂತ ಮಹನೀಯರು, ಬರ್ತಾ ಇರುವಂತ ಅನಾರೋಗ್ಯದಿಂದ ಬಳಲ್ತಾ ಇರೋರು, ಏನ್ ಹೇಳ್ತಾರೋ ಡಾಕ್ಟ್ರು, ನಮ್ ಕಣ್ಣಿಗೆ ಏನ್ ನೋವಿದೆಯೋ, ನಮ್ ಕೈ ನೋವು ಈ ರೀತಿ ಇದೆ, ನಮ್ ನೋವು ಯಾರ ಹತ್ರ ಹೇಳ್ಕೋಬಹುದು, ಯಾರ ಹತ್ರ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋರು ಇವತ್ತು ಸಾಕಷ್ಟು ಜನ ಆಗಿದ್ದಾರೆ. ದುಡ್ಡಿದ್ರೇನು ಆರೋಗ್ಯ ಇಲ್ಲ, ಹೌದಾ ಇಲ್ವಾ? ಹೌದು. ಸೊ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ ಹಲವಾರು ವಿಶೇಷ ಆಹ್ವಾನಿತರು, ವೈದ್ಯಕೀಯ ರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ವೈದ್ಯಕೀಯರು ಇಲ್ಲಿ ಹಾಜರಾಗಿದ್ದಾರೆ. ಅವರ ಒಂದು ಉಪಸ್ಥಿತಿ ನಮಗೆ ಬಹಳಷ್ಟು ಸಂತೋಷ. ಕಾರ್ಯಕ್ರಮ ಎಂದು ಕೂಡಲೇ ಯಾರು ತಡ ಮಾಡದೆ ಸಾಕಷ್ಟು ಜನ ಬರ್ತಾ ಇದ್ದೀರಾ. ಖಂಡಿತ ನವಚೈತನ್ಯ ಓಲ್ಡ್ ಏಜ್ ಹೋಮ್ ವತಿಯಿಂದ ನಿಮಗೆ ನಾವು ಇವತ್ತು ನಮ್ಮ ಕೈಗೂ ಮೀರಿದಷ್ಟು ನಾವು ಸಹಾಯವನ್ನ, ಒಂದು ಶಿಬಿರವನ್ನ ಯಶಸ್ವಿಗೊಳಿಸಬೇಕಂದ್ರೆ ತಮ್ಮ ಒಂದು ಬಹಳಷ್ಟು ಒಂದು ಪ್ರೋತ್ಸಾಹ, ನಿಮ್ಮ ಕೋಆಪರೇಷನ್, ನಿಮ್ಮ ಸಹಕಾರ ಇರಲೇಬೇಕು. ಪ್ರತಿಯೊಬ್ಬರು ದಯವಿಟ್ಟು ನಿಶಬ್ದದಿಂದ ತಮಗೆ ಏನು ಬೇಕು, ತಮ್ಮ ನೋವೇನಿದೆ, ತಮ್ಮ ಅಳಲೇನಿದೆ, ತಮಗೆ ಯಾವ ರೀತಿಯ ಅನಾರೋಗ್ಯ ಇದೆ, ಈ ಒಂದು ವೈದ್ಯಕೀಯ ರಂಗದಲ್ಲಿ ಇವತ್ತು ಸವಾಲನ್ನ ಕೊಡ್ತಾ ಇರುವಂತ ಒಂದು ರೋಗಿಗಳಿಗೆ ವೈದ್ಯಕೀಯರು ನಾವಿದ್ದೇವೆ ಎಂದು ಹೇಳಿ, ಅಲ್ಲಿ ಬುಕ್ಕಿಂಗ್ ನಡೀತಾ ಇದೆ, ದಯವಿಟ್ಟು ಬುಕ್ಕಿಂಗ್ ಮಾಡಿಸ್ಕೊಳ್ಳಿ.